ಇನ್ನು ಮಳೆ ಮಾತ್ರ ಸೃಷ್ಟಿ ಮಾಡಿರುವಂಥ ಅವಾಂತರಗಳು ಒಂದೆಲ್ಲ. ಸೊ ಮರ ಬಿದ್ದು ಓರ್ವ ಬೈಕ್ ಸವಾರನ ಕಾಲೇ ಕಟ್ಟಾಗೋಗ್ಬಿಟ್ಟಿದೆ ಪಾಪ. ಇನ್ನೊಂದು ಕಡೆಗೆ ವಾಹನಗಳ ಮೇಲೆಲ್ಲ ಮರಗಳು ಬಿದ್ದಿವೆ. ಮಗದೊಂದು ಕಡೆಗೆ ಸ್ಟೇಡಿಯಂನ ಅಡಿಗಲ್ಲು ಕಾರ್ಯಕ್ರಮದ ವೇದಿಕೆ ಮೇಲ್ಛಾವಣಿ ಸಹ ಹಾರೋಗ್ಬಿಟ್ಟಿದೆ. ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು, ಅದು ಹೊರಟೋಗ್ಬಿಟ್ಟಿದೆ. ಇನ್ನು ಹೊಸಕೋಟೆಯಲ್ಲಿ ಬೃಹತ್ ಜಾಹೀರಾತು ಫಲಕ ಕೂಡ ಬಿದ್ದೋಗ್ಬಿಟ್ಟಿದೆ. ಲಾರಿ ಚಾಲಕ ಕ್ಲೀನರ್ ಅದೃಷ್ಟವಶಾತ್ ಅದರಲ್ಲಿ ಬಚಾವಾಗಿದ್ದಾರೆ. ನೋಡಿ ಏನಾಗಿದೆ ಪರಿಸ್ಥಿತಿ. ಬೆಂಗಳೂರಲ್ಲಿ 100ಕ್ಕೂ ಹೆಚ್ಚು ಮರಗಳು ಧರಶಾಹಿ, 10ಕ್ಕೂ ಹೆಚ್ಚು ಬೈಕ್ ಆಟೋಗಳಿಗೂ ಹಾನಿ. ನಿನ್ನೆ ಸಂಜೆ ವೇಳೆಗೆ ಕತ್ತಲು ಆವರಿಸಿ ಭಾರಿ ಗಾಳಿ ಸಹಿತ ಸುರಿದ ಆಲಿಕಲ್ಲು ಮಳೆ ಬೆಂಗಳೂರು ಮಂದಿಯನ್ನ ತಲ್ಲಣಗೊಳಿಸಿತ್ತು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಗಾಳಿ ಸಹಿತ ಸುರಿದ ಧಾರಾಕಾರ ಮಳೆ ಹಲವು ಅವಾಂತರಗಳನ್ನ ಸೃಷ್ಟಿಸಿದೆ. ಅಲ್ಲದೆ ರಾತ್ರಿಯಿಡೀ ಸುರಿತಾ ಇದ್ದ ಜಿಟಿಜಿಟಿ ಮಳೆಯಿಂದ ಅವಾಂತರಗಳ ಸರಮಾಲೆಯೇ ಸಂಭವಿಸಿದೆ. ಬೆಂಗಳೂರಿನ ವಿಜಯನಗರದಲ್ಲಿ ಗಾಳಿಗೆ ಬೃಹತ್ ಮರವೊಂದು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಸವಾರನ ಮೇಲೆ ಬಿದ್ದಿದೆ. ಪರಿಣಾಮ 30 ವರ್ಷದ ಸವಾರ ಅಭಿಷೇಕ್ ಎಂಬಾತನ ಕಾಲು ಕಟ್ಟಾಗಿದೆ. ತಕ್ಷಣವೇ ಸ್ಥಳೀಯರ ನೆರವಿನಿಂದ ಸುಂಕದಕಟ್ಟಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಭಿಷೇಕ್ ಮೇಲೆ ಮರ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಗಾಯಾಳು ಅಭಿಷೇಕ್ ತಂದೆ ಅಶೋಕ್ ಮಾತಾಡಿ, ಮಗ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದಾಗ ಅವಘಡ ಆಗಿದೆ. ಹೆಲ್ಮೆಟ್ ಹಾಕಿದ್ರಿಂದ ಜೀವಾಪಾಯದಿಂದ ಪಾರಾಗಿದ್ದಾನೆ. ತೊಡೆಯ ಮೂಳೆ ಕಟ್ಟಾಗಿದೆ. ಸದ್ಯ ಆಪರೇಷನ್ ಮಾಡಲಾಗಿದೆ. ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದಿದ್ದಾರೆ. ಏನಿಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟಾಗಿದೆ. ಅವ್ನ ಕಾಲು ಫ್ರ್ಯಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದೆ. ಆಪ್ರೇಷನ್ ಆಯಿತು, ರಾತ್ರಿನೇ ಆಪ್ರೇಷನ್ ಆಯಿತು. ಸ್ವಲ್ಪ ಮೂಗೆಟ್ಗಳು ಬಿದ್ದಿದೆ, ಅದಲ್ಲದೆ ತೊಡೆಯನ್ನು ಫ್ರ್ಯಾಕ್ಚರ್ ಆಗಿ ಬೋನ್ ಕಟ್ಟಾಗಿ ಆಪರೇಷನ್ ಆಗಿ ರಾಡ್ ಹಾಕಿದ್ದಾರೆ. ಇನ್ನು ವಿಜಯನಗರದಲ್ಲಿ ಮರ ಬಿದ್ದ ಪರಿಣಾಮ 2 ಕಾರುಗಳು ಜಖಂಗೊಂಡಿದೆ. ಮರತಡಿ ಪಾರ್ಕ್ ಮಾಡಿದ್ದ ಬೈಕ್ಗೂ ಹಾನಿ ಉಂಟಾಗಿದೆ. ಬೆಂಗಳೂರಿನಲ್ಲಿ ನೆನೆ ಸುರಿದಂತ ಮಳೆಯಿಂದಾಗಿ ಮರ ರಸ್ತೆಗೆ ಬಿದ್ದಿರುವಂತದ್ದು. ಇದೇ ವೇಳೆಯಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದಂತ ಯುವಕನ ಮೇಲೆ ಕೂಡ ಆ ಬಿದ್ದಿದ ಪರಿಣಾಮವಾಗಿ ಯುವಕನ ಕಾಲ್ ಕಟ್ಟಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ನೀವೀಗ ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗ ವಿಜಯನಗರದ 7th ಕ್ರಾಸ್ನಲ್ಲಿ ಅವಘಡ ನಡೆದಿರುವಂಥದ್ದು. ನಿನ್ನೆ ಸುಮಾರು 5:30 ಸುಮಾರಿಗೆ ಮಳೆ ಬೀಳುತ್ತೆ. ಮಳೆ ಬಿದ್ದಂಥ ಸಂದರ್ಭದಲ್ಲಿ ಇಲ್ಲೇನು ಮರ ಕಾಣ್ತಾ ಇದೆ, ಮರದ ಅರ್ಧ ಭಾಗ ಏಕಾಏಕಿ ರಸ್ತೆಗೆ ಬೀಳುವಂಥದ್ದು. ದೊಡ್ಡ ಮಟ್ಟದ ಮರದ ಭಾಗ ಆಗಿರೋದ್ರಿಂದ ರಸ್ತೆಗೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಆ ಮನೆ ಮುಂಭಾಗದಲ್ಲಿ ಪಾರ್ಕ್ ಮಾಡಿದ್ದಂಥ ಒಂದು ಶಿಫ್ಟ್ ಕಾರು ಡ್ಯಾಮೇಜ್ ಆಗಿದೆ. ಅದ್ರ ಜೊತೆಗೆ ಈ ಬೈಕ್ ಏನು ಕಾಣ್ತಾ ಇದೆ, ಇದೇ ಬೈಕ್ನಲ್ಲಿ ಯುವಕ ಈ ದಿಕ್ಕಿನಿಂದ ಬರ್ತಾ ಇರ್ತಾನೆ. ಆಗ ಏಕಾಏಕಿ ಮರ ಬಿದ್ದ ಪರಿಣಾಮವಾಗಿ ಆತನ ಮೇಲೆ ಬೀಳುತ್ತೆ. ಆ ಕ್ಷಣಕ್ಕೆ ಅಲ್ಲಿದ್ದಂಥ ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರೋದು. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಯುವಕ ಏನಿದ್ದ ಈತ ಸ್ಥಳೀಯ ಅಂತ ಹೇಳಲಾಗ್ತಾ ಇರೋದು. ಆತನ ಕಾಲು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದ್ದು ಸುಂಕದಕಟ್ಟೆ ಒಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಆತ ಚಿಕಿತ್ಸೆ ಪಡಿತಾ ಇದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಸದ್ಯಕ್ಕೆ ನೀವು ಗಮನಿಸೋದಾದ್ರೆ GBA ಸಿಬ್ಬಂದಿ ಈಗ ಬಂದು ಮರವನ್ನು ತೆರವು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಲಿಕಲ್ಲು ಮಳೆಗೆ ಮರಗಳು ಧರಶಾಹಿ, ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಅವಾಂತರ, ವಾಹನಗಳು ಜಖಂ, ಸಾರ್ವಜನಿಕರು ಹೈರಾಣು. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಸುರಿದ ಆಲಿಕಲ್ಲು ಮಳೆಗೆ ಹಲವೆಡೆ ಮರಗಳು ಬುಡಮೇಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯಲ್ಲಿ ಕಾರಿನ ಮೇಲೆ ತೆಂಗಿನ ಮರ ಬಿದ್ದಿದೆ. ಪರಿಣಾಮ ಕಾರು ಜಖಂಗೊಂಡಿದೆ. ಮರ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಹಲವು ಅವಾಂತರಗಳಾಗಿದೆ. ಅನೇಕ ಮರಗಳು ಧರೆಗುರುಳಿದೆ. ಪರಿಣಾಮವಾಗಿ ಒಂದಷ್ಟು ವಾಹನಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನಾನೀಗ ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆ ಏನಿದೆ, ಈ ಪೈಪ್ಲೈನ್ ರಸ್ತೆಯಲ್ಲಿ ಮರದ ಬೃಹತ್ ಕೊಂಬೆ ಒಂದು ಬಿದ್ದಂತಹ ಪರಿಣಾಮವಾಗಿ ಕೆಳಭಾಗದಲ್ಲಿ ನಿಂತಿದ್ದಂತಹ ಕಾರ್ಗಳೀಗ ಡ್ಯಾಮೇಜ್ ಆಗಿರುವಂಥದ್ದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇರ್ಬೋದು. ಅದೃಷ್ಟವಶಾತ್ ಯಾವುದೇ ಅಪಾಯಗಳು ಯಾರಿಗೂ ಕೂಡ ಆಗಿಲ್ಲ. ಇನ್ ಕೇಸ್ ಯಾರಾದರೂ ಕಾರ್ನಲ್ಲಿ ಇದ್ದಿದ್ರೆ ಅಥವಾ ಕಾರನ್ನು ಬೇರೆ ಕಡೆ ಸಾಮಾನ್ಯವಾಗಿ ನಿಲ್ಲಿಸಿ ಪಾರ್ಕ್ ಮಾಡಿ ಒಳಭಾಗದಲ್ಲಿ ಮಲಗುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಈ ರೀತಿ ಯಾರಾದರೂ ಮಾಡಿದಿದ್ರೆ ನಿಜಕ್ಕೂ ಕೂಡ ದೊಡ್ಡ ಅಪಾಯ ಆಗ್ತಾ ಇತ್ತು. ಸೊ ಈ ಕಾರಣಕ್ಕಾಗಿ ಕಾರುಗಳು ಡ್ಯಾಮೇಜ್ ಆಗಿದೆ. 3 ಕಾರುಗಳೀಗ ಕಂಪ್ಲೀಟ್ ಆಗಿ ಜಖಂ ಆಗಿರುವಂಥದ್ದು. ಇನ್ನು ನಂದಿನಿ ಲೇಔಟ್ನ 4th ಬ್ಲಾಕ್ನ ಒಂದೇ ರಸ್ತೆಯಲ್ಲಿ 5-6 ಮರಗಳು ನೆಲಕ್ಕುರುಳಿದೆ. ಪರಿಣಾಮ 5ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದೆ. ಅಂಗಡಿ ಮುಂಭಾಗದ ಶೆಡ್, ಮನೆಗಳ ಮೇಲೂ ಮರ ಬಿದ್ದಿದೆ. ಇದರಿಂದಾಗಿ ಸ್ಥಳೀಯರು ಪರದಾಡುವಂತಾಗಿತ್ತು. ಬೆಂಗಳೂರಲ್ಲಿ ನಿನ್ನೆ ಸುರಿದ ಭಾರಿ ಮಳೆ ಎಫೆಕ್ಟಿನಲ್ಲಿ ಗಾಳಿ ಕೂಡ ಜೋರಾಗಿತ್ತು. ಪರಿಣಾಮವಾಗಿ ಮರಗಳು ಏಕಾಏಕಿ ಧರೆಗುರುಳಿದೆ. ವಿಜುವಲ್ಸ್ ಅನ್ನ ಗಮನಿಸಬಹುದು. ನಾನೀಗ ನಂದಿನಿ ಲೇಔಟ್ನ 4ನೇ ಬ್ಲಾಕ್ ಅಲ್ಲಿ ಇದ್ದೇನೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸುಮಾರು ಒಂದೇ ರಸ್ತೆಯಲ್ಲಿ 5ಕ್ಕೂ ಹೆಚ್ಚು ಮರಗಳು ಏಕಾಏಕಿ ಧರೆಗೆ ಉರುಳಿರುವಂಥದ್ದು. ಅಂದರೆ ಒಂದಷ್ಟು ಮರಗಳು ರೆಂಬೆ ಕೊಂಬೆಗಳು, ಬೃಹತ್ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿದ್ರೆ, ಕೆಲವು ಮರಗಳೇ ನೆಲಕ್ಕೆ ಉರುಳಿದೆ. ಪರಿಣಾಮವಾಗಿ ಸುಮಾರು 6ಕ್ಕೂ ಹೆಚ್ಚು ವೆಹಿಕಲ್ಸ್ಗಳು ಡ್ಯಾಮೇಜ್ ಆಗಿರುವಂಥದ್ದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಈ ಭಾಗ ಪೂರ್ತಿಯಾಗಿ ಕಂಪ್ಲೀಟಾಗಿ
ಯಾವ ಪ್ರಮಾಣದಲ್ಲಿದೆ ಅಂತ. ಇಡೀ ರಸ್ತೆ ಸಂಪೂರ್ಣವಾಗಿ ಈಗ ಬ್ಲಾಕ್ ಆಗಿರುವಂಥದ್ದು. ಇನ್ನು ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿ ಬೃಹತ್ ಮರದ ರೆಂಬೆ ಮುರಿದು ಬಿದ್ದು ಕ್ರೆಟಾ ಕಾರು ಜಖಂಗೊಂಡಿದೆ. ರಸ್ತೆ ಬದಿ ಮರದ ಕೆಳಗೆ ಕಾರು ನಿಲ್ಲಿಸಲಾಗಿತ್ತು. ಒಂದೇ ರಸ್ತೆಯಲ್ಲಿ 2 ಬೃಹತ್ ರೆಂಬೆ ಮುರಿದು ಬಿದ್ದಿದೆ. ಜನರ ಓಡಾಟ ಇಲ್ಲದ ಕಾರಣ ಅನಾಹುತ ತಪ್ಪಿದೆ. ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಬಳಿ ಜೋರು ಗಾಳಿ ಮಳೆಗೆ ಮರದ ರೆಂಬೆ ಮುರಿದು ಬಿದ್ದಿದೆ. ರಾತ್ರಿ ಸುರಿದ ಮಳೆಗೆ 6 ಅವಾಂತರಗಳಾಗಿದೆ. ಹಲವು ಮರಗಳು ಧರೆಗುರುಳಿದ್ರೆ, ವಾಹನಗಳು ಕೂಡ ಮರಗಳು ಧರೆಗುರುಳಿದಂಥ ಕಾರಣಕ್ಕಾಗಿ ಜಖಂಗಳಾಗಿದೆ. ಸದ್ಯ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀನಿ. ನಾನು ರಾಜಾಜಿನಗರದ ಫಸ್ಟ್ ಬ್ಲಾಕ್ನ 19th ಮೇನ್ 14 ಕ್ರಾಸಲ್ಲಿದ್ದೇನೆ. ವಿಜುವಲ್ಸನ್ನು ಗಮನಿಸ್ಬೋದು. ರಸ್ತೆ ಬದಿ ನಿಲ್ಲಿಸಿದ್ದಂತಹ ಕಾರ್ ಒಂದರ ಮೇಲೆ ಈಗ ಬೃಹತ್ ಆದಂಥ ಮರದ ಕೊಂಬೆ ಬಿದ್ದಿದೆ. ಕಂಪ್ಲೀಟಾಗಿ ಕಾರ್ನ ಮುಂಭಾಗ ಜಖಂ ಆಗಿರುವಂಥದ್ದು ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಅದು ಯಾವ ಪ್ರಮಾಣದಲ್ಲಿ ಅದರ ಭಾರ ಬಿದ್ದಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಬಹಳ ದೊಡ್ಡದಾದಂತಹ ರೆಂಬೆ. ಜೋರು ಮಳೆಯ ಜೊತೆಗೆ ಗಾಳಿ ಕೂಡ ಬಹಳ ಜೋರಾಗಿ ಇದ್ದಂಥ ಕಾರಣಕ್ಕಾಗಿ ಮುರಿದು ಬಿದ್ದಿರುವಂಥದ್ದು. ಫುಟ್ಪಾತ್ಗೆ ಹಾಕುವಂಥ ಕಬ್ಬಿಣದ ಸರಳುಗಳು ಕೂಡ ಈಗ ಬೆಂಡ್ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿದ್ದಂತಹ ಒಂದು ಫೌಲ್ ಇರ್ಬೋದು, ಅದೇ ರೀತಿ ಮುಂಭಾಗ ನಿಂತಿದ್ದಂಥ ಕಾರ್ ಕೂಡ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಇದೊಂದೇ ರಸ್ತೆಯಲ್ಲಿ 2 ಬೃಹತ್ ಆದಂತಹ ರೆಂಬೆಗಳು ಮುರಿದು ಬಿದ್ದಿದೆ. ಮಲ್ಲೇಶ್ವರಂನ 7ನೇ ಅಡ್ಡ ರಸ್ತೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಉರುಳಿ ಬಿದ್ದಿದೆ. ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಕಾರು ಜಖಂಗೊಂಡಿದೆ. ಬೆಳಗ್ಗೆ ಜಿಬಿಎ ಸಿಬ್ಬಂದಿ ಬಂದು ಮರ ತೆರವು ಮಾಡಿದ್ರು. ನಿನ್ನೆ ಆದಂತಹ ಮಳೆಗೆ ಮಲ್ಲೇಶ್ವರಂನಲ್ಲಿ ಮತ್ತೊಂದು ಭಾಗದಲ್ಲಿ ಮರದ ಕೊಂಬೆ ಮನೆ ಮೇಲೆ ಬಿದ್ದಿರುವಂಥದ್ದು ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಇದು ಮಲ್ಲೇಶ್ವರಂ 8ನೇ ಅಡ್ಡ ರಸ್ತೆ. 8ನೇ ಅಡ್ಡ ರಸ್ತೆಯಲ್ಲಿ ಒಂದು ಬೃಹದಾಕಾರದ ಮರದ ಕೊಂಬೆ ಸಂಪೂರ್ಣವಾಗಿ ಮರದಿಂದ ಕಳಚಿ ಆಪೋಸಿಟಲ್ಲಿ ಇರುವಂತಹ ಒಂದು ಮನೆಯ ಮೇಲೆ ಬಿದ್ದಿರುವಂಥದ್ದು. ಮನೆಯ ಕಿಟಕಿ ಕೂಡ ಈಗ ಒಡೆದೋಗಿರುವಂಥ, ಮರ ಬಿದ್ದಂತಹ ಫೋರ್ಸ್ಗೆ ಮನೆಯ ಕಿಟಕಿ ಗಾಜುಗಳು ಕೂಡ ಒಡೆದಿರೋ ಕಿಟಕಿ ಗಾಜಿಗೆ ಅವರು ಒಂದು ಪ್ಲಾಸ್ಟಿಕ್ ಕವರ್ನ ಕೂಡ ಕಟ್ಟಿರೋದು ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಿದೆ. ಯೆಲ್ಲೋ ಕಲರ್ ಕವರ್ ಕಟ್ಟಿದ್ದಾರೆ. ಒಳಭಾಗದಲ್ಲಿ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಆಗಿದೆ. ಹೊರಭಾಗದಲ್ಲಿ ಏನಾದ್ರು ಅಲ್ಲೇನೋ ಅವ್ರೇನು ಬಾಲ್ಕನಿ ಅಥವಾ ಏನು ಜಾಗ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಒಳಭಾಗದಲ್ಲಿ ಯಾರು ಇದ್ದಿದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಅನಾಹುತನೇ ಆಗ್ತಿತ್ತು ಅಂತ ಹೇಳ್ಬೋದು. ಮತ್ತು ಇವರು ಏನು ಮನೆಗೆ ಸೇಫ್ಟಿ ಮಾಡ್ಕೊಂಡಿರುವಂಥ ಗ್ರಿಲ್ಲಿಂಗ್ಗಳು ಏನು ಮಾಡಿದ್ದಾರೆ, ಆ ಗ್ರಿಲ್ಲಿಂಗ್ ಮೇಲೆ ಮರ ಈಗ ಬ್ಯಾಲೆನ್ಸ್ ಆಗಿ ನಿಂತಿರುವಂಥದ್ದು. ಇಲ್ಲಾಂದರೆ ಇದು ಇಡೀ ರಸ್ತೆಗೆ ಕುಸಿದು ಬೀಳ್ತಿತ್ತು. ನೋಡ್ತಿದ್ದೀರಾ ಯಾವ ರೀತಿ ಗ್ರಿಲ್ಗಳ ಮೇಲೆ ಅದು ಬ್ಯಾಲೆನ್ಸ್ ಆಗಿ ನಿಂತಿದೆ ಅಂತ. ಇನ್ನು ವೈಯಾಲಿ ಕಾವಲ್ನಲ್ಲಿ ಮರ ಬಿದ್ದು ಒಂದು ಬೈಕ್ ಹಾಗೂ ವಿದ್ಯುತ್ ಕಂಬ ಜಖಂಗೊಂಡಿದೆ. ನಿನ್ನೆ ಸಂಜೆ ಸುರಿದ ಗಾಳಿ ಮಳೆಗೆ ಬೃಹತ್ ಮರ ಬುಡ ಮೇಲಾಗಿದೆ. ಇದರಿಂದ ಮನೆಗೂ ಹಾನಿಯಾಗಿದ್ದು, ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗಾಜು ಪುಡಿ ಪುಡಿಯಾಗಿದೆ. ಬೈಕ್ ಕೂಡ ಜಖಂ ಆಗಿದೆ. ಇನ್ನು ಮನೆ ಮಾಲೀಕ ಮಾತಾಡಿ, ನಾವು ರಸ್ತೆಗೆ ಜಾಗ ಬಿಟ್ಟೆ ಮನೆ ಕಟ್ಟಿದ್ದೇವೆ, ಆದ್ರೂ ಈಗ ನಮ್ಮನೆ ಡ್ಯಾಮೇಜ್ ಆಗಿದೆ. ಯಾರಿಗೆ ಹೇಳೋಣ? ಕೆಲಸ ಬಿಟ್ಟು ನಾವೇ ಎಲ್ಲಾ ಕೆಲಸ ಮಾಡಬೇಕಾಗಿದೆ. ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಾವು ನೋಡಿ ಹೇಳಿ ತಗ್ಸೋಕ್ಕಾಗಲ್ಲ. ಗೌರ್ಮೆಂಟ್ ಇರೋ ಅವ್ರ ಕೆಲಸ ಅಲ್ವಾ, ಅವರು ನೋಡ್ಕೊಂಡು ಇದು ಮಾಡಬೇಕು. ನಾವು ಎಷ್ಟಂತ ಓಡಾಡೋದು? ನಾವು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡೋರು, ನಾವು ಕೆಲಸ ಬಿಟ್ಟು ಇದಕ್ಕೆ ಓಡಾಡಕ್ಕೆ ತಾನೇ ಇರೋಕ್ಕಾಗತ್ತಾ? ಆಗೋದಿಲ್ಲ. ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆಗಿದೆ ಇದು. ನಾವು ಆಗಿನ ಕಾಲದಲ್ಲಿ ಸೆಟ್ ಬ್ಯಾಕ್ ಇಟ್ಕೊಂಡು ಕಟ್ಟಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ವರಾಂಡ, ಗೋಡೆ, ಡೋರ್ ಎಲ್ಲ ಹೊಡೆದಿದೆ. ಎಂಜಿ ರಸ್ತೆಯಲ್ಲಿಯೂ ಕೂಡ ನಿನ್ನೆಯ ಬಿರುಗಾಳಿ ಸಹಿತ ಮಳೆಯ ಎಫೆಕ್ಟ್ಗೆ ಮರಗಳು, ಕೊಂಬೆಗಳು ಧರೆಗೆ ಉರುಳಿದೆ. ಇದರಿಂದ ಫುಟ್ಪಾತ್ ಸಂಪೂರ್ಣ ಬ್ಲಾಕ್ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆ, ಅದರ ಜೊತೆಗೆ ಬಿರುಗಾಳಿ ಸಹಿತ ಮಳೆಗೆ ಅನೇಕ ಕಡೆ ಕೊಂಬೆಗಳು, ಮರಗಳು ಬಿದ್ದು ಸಾಕಷ್ಟು ಅನಾಹುತ ಸಂಭವಿಸಿದೆ. ನಾವೀಗ ಎಂಜಿ ರಸ್ತೆಯಲ್ಲಿದ್ದೀವಿ. ಎಂಜಿ ರೋಡ್ನಲ್ಲೂ ಕೂಡ ಭಾರೀ ಗಾತ್ರದ ಮರ ಧರೆಗೆ ಉರುಳಿರುವಂಥದ್ದು. ಒಂದು ಕಡೆಯಿಂದ ಮರದ ಕೊಂಬೆಗಳು ಕೂಡ ಫುಟ್ಪಾತಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಸಾಕಷ್ಟು ನಿನ್ನೆ ಅವಾಂತರಗಳು ಬೆಂಗಳೂರಿನಾದ್ಯಂತ ಸಂಭವಿಸಿದೆ. ಈಗ ಎಂಜಿ ರೋಡ್ನ ಫುಟ್ಪಾತ್ನಲ್ಲಿ ನೋಡ್ತಾ ಇರ್ಬೋದು, ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಬರೇ ಈ ಮರದ ಕೊಂಬೆಗಳೇ ಕಾಣಿಸ್ತಾ ಇದ್ದಾವೆ. ಸೊ ಬಹುಶಃ ಬಂದಿರುವಂಥದ್ದು ಪೀಕ್ ಅವರಲ್ಲಿ. ಸಾಮಾನ್ಯವಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುತ್ತೆ. ಸೊ ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆ, ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾವುದೇ ರೀತಿ ಅನಾಹುತ ಸಂಭವಿಸಿಲ್ಲ. ಬಟ್ ಎಲ್ಲ ಮರದ ಕೊಂಬೆಗಳು ಕೂಡ ಧರೆಗೆ ಉರುಳಿದಾವೆ. ಸಾಕಷ್ಟು ಜೋರಾಗಿ ನಿನ್ನೆ ಮಳೆ ಗಾಳಿ ಬಂದಿತ್ತು. ಸೊ ಹಾಗಾಗಿ ಇಷ್ಟು ಅನಾಹುತ ಸಂಭವಿಸಿದೆ. ಕಳೆದ ಬಾರಿಯೂ ಕೂಡ ಅಷ್ಟೇ ಭಾರಿ ಬಿರುಗಾಳಿಗೆ ದೊಡ್ಡ ಮಟ್ಟದ ಅನಾಹುತ, ಗೋಡೆ ಕುಸಿದಂತಹ ಪ್ರಕರಣವೂ ಕೂಡ ಸಂಭವಿಸಿತ್ತು. ಇನ್ನು ನಾಳೆ ನೂತನ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಿನ್ನೆಲೆ ಅಡುಗೆ ತಯಾರಿಸುವ
ಒಣಗಿಸೋದಕ್ಕೆ ಹಾಕಲಾಗಿದ್ದ ಶೆಡ್ ಸಂಪೂರ್ಣ ಹಾನಿಯಾಗಿದೆ. ಗಾಳಿ ಮಳೆಗೆ ಶೆಡ್ನ ಶೀಟ್ಗಳು ಹಾರಿ ಹೋಗಿವೆ. ಮಳೆಗೆ ಅಕ್ಕಿ ಚೀಲಗಳು ಒದ್ದೆಯಾಗಿವೆ. ತರಕಾರಿಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಆನೇಕಲ್ ಬಳಿಯ ಇಂಡ್ಲುವಾಡಿ ಬಳಿ ನಾಳೆ ಸಿಎಂ ಡಿಸಿಎಂ ಆಗಮಿಸಿ ಅಡಿಕಲ್ಲು ಹಾಕಬೇಕಾಗಿತ್ತು. ಹೊಸಕೋಟೆ ಟೋಲ್ ಬಳಿ ಬಿರುಗಾಳಿ ಸಹಿತ ಮಳೆಯಿಂದ ಬೃಹತ್ ಜಾಹೀರಾತು ಫಲಕ ಮಕಾಡೆ ಮಲಗಿದೆ. ಚಲಿಸ್ತಾ ಇದ್ದ ಈಚಲ್ ಲಾರಿ ಮೇಲೆ ಜಾಹೀರಾತು ಫಲಕ ಬಿದ್ದಿದೆ. ಅದೃಷ್ಟವಶಾತ್ ಲಾರಿ ಚಾಲಕ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೊಸಕೋಟೆಯಿಂದ ಬೆಂಗಳೂರು ಮಾರ್ಗದಲ್ಲಿ ಬಿದ್ದ ಬೋರ್ಡ್ ಅನ್ನ ಸಂಚಾರಿ ಪೊಲೀಸರು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ನಿನ್ನೆ ಸಂಜೆ ಸುರಿದ ಮಳೆಗೆ ಯುಬಿ ಸಿಟಿಯ ಸ್ಟಾರ್ ಹೋಟೆಲ್ ಮುಂಭಾಗ ಕಾರೊಂದು ರಸ್ತೆ ಗುಂಡಿಗೆ ಸಿಲುಕೊಂಡಿತ್ತು. ಒಟ್ಟಾರೆ ಸುಮಾರು 1 ಗಂಟೆ ಕಾಲ ಅಪ್ಪರಿಸಿದ ಆಲಿಕಲ್ಲು ಮಳೆಗೆ ಜಿಬಿಎ ವ್ಯಾಪ್ತಿಯಲ್ಲಿ ಒಟ್ಟು 131 ಮರಗಳು ಧರೆಗುರುಳಿದ್ರೆ 192 ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.